ಎಲ್ರಿಗೂ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ರೈತರಿಗೆ ಮತ್ತು ಯುವ ರೈತರುಗಳಿಗೆ, ಯಾರ್ಯಾರು ಇತ್ತೀಚೆಗೆ ನಮ್ಮ ನ್ಯಾಚುರಲ್ ಫಾರಮ್ ಕೃಷಿಗಳಿಗೆ ಕಾಲಿಡ್ತಾ ಇದ್ದೀರಾ, ಸುಮಾರು ಗೊಂದಲಗಳು, ಸುಮಾರು ಅನುಮಾನಗಳು, ಹೆಂಗಾಗುತ್ತೆ ಇದು, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ಮೈಂಡಲ್ಲಿ ಕನ್ಫ್ಯೂಸ್ ಇಟ್ಕೊಂಡೇ ಈ ಜಾಗಕ್ಕೆ ಕಾಲಿಡ್ತಾ ಇದ್ದೀರಾ. ಧೈರ್ಯವಾಗಿಡಿ, ಯಾವುದೇ ಭಯ ಬೇಡ, 100% ಸಕ್ಸಸ್ ಆಗ್ತೀರಾ. ಸ್ವಲ್ಪ ತಾಳ್ಮೆಯಿಂದ ನೀವು ವರ್ಕ್ ಮಾಡಿದ್ದಾದರೆ ಯಾವುದೇ ರೀತಿಯಲ್ಲಿ ತೊಂದರೆಗಳು ಕಡಿಮೆ. ಆಮೇಲೆ ನಮ್ಮ ಪಾಳ್ಯೇಕರ್ ಅವ್ರು ಹೇಳ್ದಂಗೆ ಬೆಳೆ ಸಂಯೋಜನೆಗಳನ್ನ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಳೆ ಸಂಯೋಜನೆ ಮಾಡಿಕೊಂಡ್ರೆ ನಿಮಗೆ ನೋಡಿ, ಒಂದಕ್ಕೊಂದು ಜೀವನಿರೋಧಕ ಶಕ್ತಿಗಳು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಆದಾಗ ತುಂಬ ಚೆನ್ನಾಗಿ ಸಸಿಗಳು ಒಂದಕ್ಕೊಂದು ಹೊಂದ್ಕೊಂಡು ಸಮಗಮನವಾಗಿ ಬರುತ್ತೆ. ಯಾಕಂದರೆ ಈಗ ನೀವು ಒಬ್ಬರೇ ಇದ್ದಾಗ ಏನಾದ್ರು ತೊಂದರೆಗಳಾದಾಗ ಒಬ್ಬರೇ ಇರ್ತೀರ, ಒಂದು ಊರಲ್ಲಿ ಒಬ್ಬರೇ ಇರ್ತೀರ, ಒಂದು ಹಳ್ಳಿ ಯಾವುದೋ ಒಂದು ಜಾಗದಲ್ಲಿ, ಅಲ್ಲಿ ಏನಾದ್ರು ತೊಂದರೆ ಆದಾಗ ನಿಮ್ಮ ಹೆಲ್ಪ್ ಯಾರು ಬಂದಾಗ ಎಷ್ಟು ಖುಷಿ ಆಗ್ತೀರ ನೋಡಿ. ಇಮಿಡಿಯೇಟ್ಲಿ ಯಾರು ನಿಮಗೆ ಸಹಾಯ ಮಾಡೋಕ್ಕೆ ಬಂದಾಗ ನಿಮಗೆ ಎತ್ಕೊಳ್ಳೋಕ್ಕಾಗಿರ್ಬೋದು, ಒಂದು ಆಂಬುಲೆನ್ಸ್ಗೆ ಹಾಕೋಕ್ಕೆ ಆಗ್ಬೋದು, ಒಬ್ಬರೇ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಯಾವ್ದಾದ್ರು ರೋಗ ಬಂದಾಗ ನಿಮಗೆ ಹೆಲ್ಪ್ಗೆ ಅಂದ್ಬಿಟ್ಟೆ ಪ್ರಕೃತಿಲಿ ಬೆಳೆ ಸಂಯೋಜನೆ ಅಂತೀವಿ ಇದನ್ನು. ಆ ಬೆಳೆ ಸಂಯೋಜನೆನ ಅದು ಮಾಡಿಕೊಂಡ್ರೆ ಒಬ್ರಿಗೊಬ್ರು ಅದನ್ನು ಹೆಲ್ಪ್ ಮಾಡ್ಕೊಂಡವು ತಮ್ಮ ಬಂದಿರೋಂಥ ಕಾಯಿಲೆಗಳನ್ನ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಆ ರೀತಿ ಇರಬೇಕು ಕೂಡ. ಈಗ ನೋಡಿ, ನಾನು ಪಾಳ್ಯೇಕರ್ ಕೃಷಿ ತಿಳಿಯೋದ್ರೊಳಗೆ ನಮ್ಮ ತಂದೆ ನನಗೆ ಬರೋಂಥ ಅದು ತಿಳ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ ನಮ್ಮ ತಂದೆ ತೋಟ ಮಾಡಿಬಿಟ್ಟಿದ್ರು. ಆ ತೋಟಕ್ಕೆ ನಾನು ಪಾಳ್ಯೇಕರ್ ಕೃಷಿ ಅಳವಡಿಸ್ಕೊಳ್ಳೋಕ್ಕೆ ತುಂಬ ಒಂದು ಸಾಹಸನ ಮಾಡಿದೆ. ಯಾವ ರೀತಿ ಆಗಿರ್ಬೋದು, ಜೀವಾಮೃತ ಕೊಡೋಕ್ಕಾಗಿರ್ಬೋದು, ನಾಟಿ ಹಸುಗಳ ತಂದು ಈ ಪ್ಲ್ಯಾಂಟೇಷನ್ ಈಗ ಹೊಸ್ದಾಗಿ ಮಾಡಿಸಿರೋಂಥದ್ದು 800 ಕೆಪಾಸಿಟಿ ಟ್ಯಾಂಕ್ ಇದು. ಸೊ ಹಿಂಗೆಲ್ಲ ಮಾಡಿಕೊಂಡು ನಾನು ನಿಮಗೆ ಮಾಹಿತಿನ ಕೊಡ್ತಾ ನಾನು ಹೋಗ್ತಾಯಿದ್ದೀನಿ. ನೋಡಿರ್ಬೋದು ನೀವು, ಇತ್ತೀಚೆಗೆ ನಾನು ವಿಡಿಯೋಗಳಲ್ಲಿ ತುಂಬ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಕೂಡ. ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳೋಕ್ಕೋಸ್ಕರನೇ, ಮತ್ತು ಪರಿಚಯ ಮಾಡ್ಕೊಳ್ಳೋಕ್ಕೆ ಒಂದು ನಾವೇನು ನಮ್ಮ ತೋಟದಲ್ಲಿ ವಿಷಮುಕ್ತವಾಗಿ ಮತ್ತು ರಾಸಾಯನಿಕ ಮುಕ್ತವಾಗಿ, ಕೊಟ್ಟಿಗೆ ಗೊಬ್ಬರಗಳ ಮುಕ್ತವಾಗಿ, ಹೊರಗಡೆಯಿಂದ ಏನೂ ತರದೇ ನಮ್ಮ ತೋಟದಲ್ಲಿ ಏನಪ್ಪ ಹೊರಗಡೆಯಿಂದ ತರ್ಬೋದು ಅಂದರೆ, ನಾನು ಒಂದು ಸ್ವಲ್ಪ ಕಬ್ಬು ಇದು ಬೆಲ್ಲನ ತರಿಸ್ಕೊತೀನಿ, ಮತ್ತು ದ್ವಿದಳ ಧಾನ್ಯಗಳನ್ನ. ಯಾಕಂದರೆ ನಮಗೆ ಜಮೀನಿರೋದು ಟೋಟಲು ನಮ್ಮ ತಂದೆ ನಮಗೆ ಕೊಟ್ಟಿರೋದು 1 ಎಕರೆ, ಒಂದು 4 ಕುಂಟೆ 5 ಕುಂಟೆ ಅಷ್ಟು ಬರುತ್ತೆ. ನಮ್ಮ ತಂದೆನೇ ಹೆಚ್ಚು ಕಡಿಮೆ 1.5 ಎಕರೆ 2 ಎಕರೆ 1.5 ಎಕರೆ ಮೇಲೆ ಅವರೇ ಮಡಿಕೊಂಡಿದ್ದಾರೆ. ಜೀವಾಂಶ ಅಡಿಕೆ ಬಿಡ್ತಾ ಇರೋದೆಲ್ಲ ಅವರೇ ಮಡಿಕೊಂಡಿದ್ದಾರೆ. ಸೊ ಅದು ಕೂಡ ನಮಗೆ ಕೊಡ್ತಾರೆ ಅವರು. ಮುಂದಕ್ಕೆ ಅವ್ರು ಮಾಡೋಕ್ಕೆ ಯಾವಾಗ ಸ್ಟಾಪ್ ಮಾಡ್ತಾರೆ ಅವಾಗ ಕೊಡ್ತಾರೆ. ಬಟ್ ಅವರು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ರಾಸಾಯನಿಕಗಳನ್ನ ಬಳಸ್ತಾರೆ ಅವರು. ನಮ್ಗೆ ಏನು ಕೊಟ್ಟಿದ್ದಾರೆ 1 ಎಕರೆ ಅದನ್ನು ನಾನು ಕಂಪ್ಲೀಟಾಗಿ ರಾಸಾಯನಿಕ ಮುಕ್ತವಾಗಿ ನಾನು ಬಿಡುಗಡೆ ಮಾಡಿದ್ದೀನಿ. ಇದಕ್ಕೆ ಮಾಡಬೇಕಂದಾಗ ನನಗೂ ಪ್ರಾರಂಭಿಕವಾಗಿ ನೀವೆಲ್ಲ ಇವಾಗ ಏನು ತೊಂದರೆಗಳು ಅನುಭವಿಸ್ತಾ ಇದ್ದೀರ ಅದೇ ತೊಂದರೆಗಳು ನನಗೂ ಎದುರಾಯಿತು. ಸೊ ನಾನೇನು ಪ್ಲ್ಯಾನ್ ಮಾಡಿದೆ, ನಾನಿರೋ 1 ಎಕರೆ ಕಂಪ್ಲೀಟಾಗಿ ಅಳವಡಿಸ್ಕೊಳ್ಳಿಲ್ಲ. ಏನು 5 ಕುಂಟೆ ಅಂತ ಹೇಳಿದ್ರೆ 5 ಕುಂಟೆ 10 ಕುಂಟೆಗೆ ಫಸ್ಟು ನಾನು ಒಂದು 3 ಗದ್ದೆಗೆ ಪ್ರಯೋಗ ಮಾಡಿದೆ. ನಮ್ಮ ಪಾಳ್ಯೇಕರ್ ಕೃಷಿನ 3 ಗದ್ದೆಗೆ ಪ್ರಾರಂಭಿಕವಾಗಿ ತಗೊಂಡು, ಈ ಮೇಲ್ಗಡೆ ಗದ್ದೆಗೆ ಏನು ಮಾಡ್ತಿದೆ ಅಂದರೆ, ಈ ವೇಸ್ಟ್ ಡಿಕಂಪೋಸರ್ ಆಗಿರ್ಬೋದು, ಡಾಕ್ಟರ್ ಸಾಯಿಲ್ ಆಗಿರ್ಬೋದು, ಇವೆಲ್ಲ ಏನು ವರ್ಕ್ ಮಾಡ್ತವೆ ಅಂತ ತಿಳ್ಕೊತಾ ಇದೆ. ತರಕಾರಿಗಳಿಗೆ ಹಾಕ್ಕೊಂಡು ಅವೆಲ್ಲ ಏನು ವರ್ಕ್ ಮಾಡ್ತವೆ, ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂದರೆ ಅದನ್ನು ಸ್ವಲ್ಪ ಹಂತವಾಗಿ ತಿಳ್ಕೊತಾ ಇದೆ. ಎಫೆಕ್ಟ್ ಆಗೋಕ್ಕಿಂತ ಹೆಚ್ಚಾಗಿ ತೊಂದರೆಗಳು ಏನೂ ಆಗಲ್ಲ, ಜೀವಾಣುಗಳಿಗೆ ಏನೂ ತೊಂದರೆ ಆಗಲ್ಲ. ಬಟ್ ಏನಂದರೆ ಆ ಜೀವಾಣುಗಳಿಗೆ ಆಯುಸ್ಸಿರಲ್ಲ. ಇದೊಂದು ಕಂಫರ್ಮ್ ಇಟ್ಕೊಳ್ಳಿ. ಆಯುಸ್ಸು ಯಾಕಿರಲ್ಲ ಅಂದರೆ, ಅವು ಲ್ಯಾಬಲ್ಲೋ ಇನ್ನೊಂದು ಕಡೆ ಹುಟ್ಟಿರೋಂಥ ಜೀವಾಣುಗಳು, ಅವು ಏನು ಮಾಡ್ತವೆ, ಭೂಮಿಗೆ ಬಿದ್ದಾಗ ನಮ್ಮ ಜೀವಾಣುಗಳಿಗೆ ಹೊಂದ್ಕೊಳ್ಳಲ್ಲ ಮತ್ತು ಸಮಾಗಮ ಆಗಲ್ಲ. ಅವು ಎಷ್ಟು ಇಂಟ್ರಿಯೇಟ್ ಒದಗಿಸ್ಬಿಟ್ಟು ತಮ್ಮ ಆಯುಸ್ಗಳನ್ನ ಕಳ್ಕೊತವೆ. ಆದರೆ ನಮ್ಮ ನಾಟಿ ಹಸು ಸಗಣಿ ಗಂಧದಲ್ಲಿರುವಂಥ ಜೀವಾಣುಗಳಿಗೆ ಒಂದು ಬದುದ ಮಣ್ಣು ಯಾಕೆ ಹಾಕಿಸ್ತೀವಿ ಅಂದರೆ, ಹೊಂದ್ಕೊಳ್ಳಿ, ಆ ಜೀವಾಣುಗಳು ಸದಾ ನಮ್ಮ ಪರಿಸರದಲ್ಲಿರಲಿ, ಹೊಂದ್ಕೊಂಡು ಸಮಾಗಮವಾಗಲಿ, ದುಪ್ಪಟ್ಟಾಗಲಿ ಅನ್ನೋಕ್ಕೋಸ್ಕರ ನಾವು ಜೀವಾಮೃತಕ್ಕೆ ನೀವೆಲ್ಲ ನೋಡ್ತಾ ಇರೋಂಗೆ ಒಂದಿಡೀ ಬದುದ ಮಣ್ಣು ನಾವು ನಮ್ಮ ಪಾಳ್ಯೇಕರ್ ಅವರು ಹಾಕಿಸ್ತಾ ಬಂದಿದ್ದಾರೆ. ಈಗಲೂ ಕೂಡ ಅದು ಇದೆ. ಮುಂಚೆ ಎಲ್ಲ ನೀವು ಜೀವಾಮೃತ ಮಾಡಬೇಕಾದ್ರೆ 2 kg ದ್ವಿದಳ ಧಾನ್ಯ ಹಸಿಟ್ಟು, 2 kg ಬೆಲ್ಲ ಹಾಕ್ತಿದ್ರಿ. ಇವಾಗೆಲ್ಲ 200 ಲೀಟ್ರಿಗೆ 1 kg ಬೆಲ್ಲ, 1 kg ದ್ವಿದಳ ಧಾನ್ಯ ಹಸಿಟ್ಟು ಹಾಕಿದ್ರೆ ಸಾಕು ಅಂತ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ನಲ್ಲಿ ನಿಮಗೆ ಹೇಳಿದ್ದಾರೆ.
ಸೊ ಅಷ್ಟು ಹಾಕ್ಕೊಂಡು ನೀವು ಸಿಂಪಲ್ಲಾಗಿ 1 ಎಕರೆ ಇರೋರು ಈ ರೀತಿ ಮಾಡ್ಕೊಂಬರ್ಬೋದು. ಸೊ ನಾನು ಕೂಡ ಸದ್ಯಕ್ಕೆ ಇದೆಲ್ಲ ಮೊದಲೆಲ್ಲ ನೀವು ನಮ್ಮ ಕೃಷಿ ಬದುಕು ಚಾನಲ್ ಆಗಿರ್ಬೋದು, ಕೆಲವು ಚಾನಲ್ಗಳಲ್ಲಿ ನಾನು ನೋಡಿರ್ತೀರ. ಸೊ ಆಗ ನಾನು ಸಿಂಪಲಾಗಿ ಮಾಡ್ಕೊಂಡು ಒಂದು 5-10 ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ದೆ, ಯಾಕೆ ಜೀವಾಮೃತನ ಕೊಡೋಕ್ಕೆ. ಸೊ ಈಗೆಲ್ಲ ನಾನು ಸ್ವಲ್ಪ ದೊಡ್ಡದಾಗೆ ಯತ್ನ ಮಾಡಿ ಸಕ್ಸಸ್ ಆದಮೇಲೆ ಸ್ವಲ್ಪ ದೊಡ್ಡದಾಗಿ ಯಾಕೆ ಮಾಡಬಾರ್ದು, ಸ್ವಲ್ಪ ಜಾಸ್ತಿ ಜೀವಾಮೃತನೇ ಕೊಟ್ಟು ಬೇಗ ನಾನು ಏಕದಳದಲ್ಲಿ ದ್ವಿದಳ ಮುಚ್ಚಿಗೆಗೆ ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟು, ಯಾಕೆ ಜಾಸ್ತಿ ಕೊಡಬೇಕು ಅಂದರೆ ನಾನೀಗ ಕಾಳುಮೆಣಸು, ಕೋಕೋ ಈ ಥರ ಗಿಡಗಳನ್ನ ಅಪ್ಲೈ ಮಾಡಿದ್ದೀನಿ 2 ಗದ್ದೆಗೆ ಪ್ರಯೋಗಕಾರವಾಗಿ. ಸೊ ಎಲ್ಲದಕ್ಕೂ ನನಗೆ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅನ್ನೋಕ್ಕೋಸ್ಕರ ಅಲ್ಲಿ ಬಿದ್ದಂಥ ತ್ಯಾಜ್ಯಗಳು ಅಲ್ಲೇ ಮುಚ್ಚಿಗೆ ಆಗಿ, ಸೊ ಯಾವುದನ್ನು ಹೊರಗಡೆಯಿಂದ ಎತ್ಕೊಂಡು ಹೋಗೋಕೆ, ಹೊರಗಡೆ ಹೋಗಿ ಬೆಂಕಿ ಹಾಕೋದು ಅವೆಲ್ಲ ಏನೂ ಇಲ್ಲ, ಇಲ್ಲಿ ಬ್ಯಾನ್ ಆಗಿದೆ. ಏನು ಬೇಕೋ ಅಲ್ಲಿ ಬಿದ್ದಂಥ ಕಸನ ಅಲ್ಲೇ ಮಡಗಿ, ಸೊ ಅದು ಮುಚ್ಚಿಗೆ ಒಣ ಹೊದಿಕೆನಾರಾಗಿರ್ಬೋದು, ಜೀವಂತ ಹಸಿರೆಲೆ ಹೊದಿಕೆನಾರಾಗಿರ್ಬೋದು ಮೇಂಟೈನ್ ಮಾಡಿಕೊಂಡು ನಾನು ಜೀವಾಮೃತನ ಕೊಡ್ಕೊಂಬಂದಿದ್ದೀನಿ. ಮತ್ತು ಈ 2 ಗದ್ದೆಯಲ್ಲಿ ಒಂದು 80-90 ಮರ ಇದೆ. ಒಳ್ಳೆ ಇಳುವರಿ ಕೂಡ ನನಗೆ 10.5 11 ಕ್ವಿಂಟಲ್ವರೆಗೂ ಅಡಿಕೆಕಾಯಿ ಸಿಗ್ತದೆ, ಹಸಿ ಅಡಿಕೆ ಸಿಗ್ತದೆ ಒಂದು 90 ಮರಕ್ಕೆ. ಈಗ ಅದಕ್ಕೆ ಪ್ರಾಯ ಬಂದು 14-15 ವರ್ಷದ ಮರಗಳವು. ಒಂದು 15 ಕ್ವಿಂಟಲ್ವರೆಗೂ ನನಗೆ 11.5 10.5-11 ಕ್ವಿಂಟಲ್ ಗಂಟು 11 ಕ್ವಿಂಟಲ್ 25 kg ಗಂಟು ನನಗೆ ಅಡಿಕೆ ಕೊಡ್ತಾಯಿತ್ತು. ಇಲ್ಲಿ ಏನು ನೀವು ಅಬ್ಸರ್ವ್ ಮಾಡಬೇಕು, ಅಡಿಕೆ ಕೊಡ್ತಾದೆ ಅಂದರೆ ನಾನು ಕೆಳಗಡೆ ಅದಕ್ಕೆ ಏನು ಬ್ಯಾಲೆನ್ಸ್ ಮಾಡಿದ್ದೀನಿ, ಒಂದು. ಎರಡನೇದು, ಅದನ್ನು ಎಷ್ಟು ವರ್ಷ ನಾನು ಉಳುಮೆ ಮಾಡ್ದೇ ಬಿಟ್ಟಿದ್ದೀನಿ, 2ನೇ ಮ್ಯಾಟ್ರ್ ಆಯ್ತದೆ. ಮತ್ತು 3ನೇದು, ಜೀವಾಮೃತನ ಯಾವ ರೀತಿ ಅದಕ್ಕೆ ಕೊಡ್ಕೊಬಂದಿದ್ದೀನಿ, ಇದು ಎಲ್ಲ ನಿಮಗೆ ಮ್ಯಾಟ್ರ್ ಆಗುತ್ತೆ. ಸರ್ ನಾವು ಹಿಂಗೆ ಬಿಟ್ಟಿದ್ದೀವಿ, ನಮ್ಮದು ಯಾಕೆ ಹಿಂಗೆ ಬರ್ತಾಲಮ್ಮ ಅಂತ ಇಳುವರಿ ಅಂತ ನೀವು ಕೇಳಿದ್ರೆ, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಬೆಳೆಗಳು ಹಾಕಿ ನೀವು, ಯಾವುದೇ ಇಂಥದ್ದೇ ಅಂತಲ್ಲ, ಯಾವುದೇ ಬೆಳೆಗಳು ಮಾಡಿದಾಗ ಅದು ಏಕದಳ ಆಗಿದ್ದರೆ ನೀವು ದ್ವಿದಳ ಧಾನ್ಯದ ಗಿಡಗಳ ಪಕ್ಕದಲ್ಲಿ ಯಾವುದಾದ್ರೂ ಇರಬೇಕು. ಇದು ಕನ್ಫರ್ಮು. ದ್ವಿದಳ ಧಾನ್ಯಗಳು ಯಾವುದಾದ್ರೂ ಪಕ್ಕದಲ್ಲಿ ನೀವು ಮಾಡಿಕೊಂಡು ಅದ್ರ ಜೊತೆಗೆ ದ್ವಿದಳ ಧಾನ್ಯಗಳನ್ನ ಅವೇ ದ್ವಿದಳ ಜಾತಿಗೆ ಸೇರಿದಂಥ ತುಂಬ ಇದೆ. ತೊಗರಿ ಇದೆ, ಆಮೇಲೆ ಕೋಕೋ ಗಿಡಗಳು ದ್ವಿದಳ ಧಾನ್ಯ ಅಂತಾರೆ. ಸೊ ದ್ವಿದಳ ಜಾತಿಗೆ ಯಾವುದ್ಯಾವುದು ಸೇರಿದೆ, ಈ ವೆಲ್ವೆಂಟ್ ಹಾಕೋಬೋದು, ನಳಿಗೆ ಬರುತ್ತೆ, ವೆಲ್ವೆಂಟ್ ಬಿನಿಸ್ ಬೀಜ ಬರುತ್ತೆ. ಈಗ ನಾನೆಲ್ಲ ಅಪ್ಲೈ ಮಾಡಿದ್ದೀನಿ, ಅದು ವೆಲ್ವೆಂಟ್ ಹಾಕಿದ್ದೀನಿ. ಒಂದಷ್ಟು ಬರಲಿ, ಕಾಳೆಲ್ಲ ಎರ್ಚಿದ್ದೀನಿ, ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು, ಎಷ್ಟು ಚೆನ್ನಾಗಿ ಕಾಳುಗಳೆಲ್ಲ ಬಂದಿದೆ. ಇಷ್ಟು ಹಾಕ್ಕೊಂಡು ನೀವು ಕರೆಕ್ಟಾಗಿ ತಿಂಗಳಿಗೆ 2 ಬಾರಿ 15 ದಿನಕ್ಕೊಮ್ಮೆ ನೀವೇನು ಈ ಟ್ಯಾಂಕಲ್ಲಿ ವೆಂಚರಿ ಇಲ್ಲ ಕಾಣ್ತಾ ಇದ್ದಿಲ್ಲ ನೋಡಿ, ಆ ವೆಂಚರಿ ಮುಖಾಂತರ ನೀವು ಜೀವಾಮೃತನ ಕೊಟ್ಬಿಡ್ಬೋದು. ಇಷ್ಟೇ ಇದಕ್ಕೆ ಕೆಪಾಸಿಟಿ. ನಂದು 800 ಲೀಟ್ರ್ ಆಗಿರೋದ್ರಿಂದ ನಾನು ಒಂದು ಸಲ ಜೀವಾಮೃತನ ಮಾಡ್ಕೊಬಿಟ್ರೆ ಇದೇ ನನಗೆ 1 ತಿಂಗಳು ಮೇಂಟೆನೆನ್ಸ್ ಆಯ್ತದೆ. 1 ತಿಂಗಳು ನನಗೀಗ ನಾನು ಎಷ್ಟು ಮಾಡ್ಕೋತೀನಿ ಅಂದರೆ, ಈಗ 600 ಲೀಟ್ರ್ ಮಾಡ್ಕೋತೀನಿ 1 ಎಕರೆಗೆ. 600 ಲೀಟ್ರು ಅಷ್ಟೇ ನಾನು ಜೀವಾಮೃತ ಮಾಡ್ಕೊಳ್ಳೋದು. 30 kg ಸಗಣಿ, 30 ಲೀಟ್ರ್ ಗಂಧ ಹಾಕ್ಬಿಟ್ರೆ 600 ಲೀಟ್ರು. ಒಂದು 2 kg ಬೆಲ್ಲ. 600 ಲೀಟ್ರಿಗೆ ನಮಗೆ ಬೇಕಾಗಿರೋದು ಎಷ್ಟು, 200 3 kg ಬೆಲ್ಲ, 3 kg ದ್ವಿದಳ ಹಸಿಟ್ಟು, ಒಂದು 3 ಇಡೀ ಬದುದ ಮಣ್ಣು ಇದಕ್ಕೆ ಹಾಕಿ ತಯಾರು ಮಾಡ್ಕೊಳ್ತೀನಿ. ಇದನ್ನು ಏನು ಮಾಡ್ತೀನಿ, 1 ತಿಂಗಳು ಕೊಟ್ಟಿದ್ದನ್ನ 15 ದಿನಕ್ಕೊಮ್ಮೆ ಒಂದು ಸಲ ಕೊಟ್ಟಿದ್ದನ್ನ ನೆಕ್ಸ್ಟು ಕೆಳಗಡೆ ಕಷ್ಟ ಉಳ್ಕೊಳ್ತಲ್ಲ, ಅದಕ್ಕೆ ಮತ್ತೆ ನೀರನ್ನು ಹಾಕಿ ಮತ್ತೆ ಒಂದು 8 ದಿನ ಅದನ್ನು ತಿರುಗಿಸಿ ಮತ್ತು ಅದೇನೇ ಜೀವಾಮೃತನ ಮತ್ತು ಅದೇ ತಿಂಗಳಲ್ಲಿ ಎಂಡಲ್ಲಿ ಕೊಟ್ಬಿಡ್ತೀನಿ. 1ನೇ ತಾರೀಕು ಪ್ರಾರಂಭ ಮಾಡಿದ್ರೆ, ಮುಂಚೆನೇ ಮಾಡ್ಕೊಂಡಿರ್ತೀವಿ, 1ನೇ ತಾರೀಕು ಜೀವಾಮೃತ ಕೊಟ್ಟರೆ ಮತ್ತೆ ಇನ್ನೆಷ್ಟು 30ನೇ ತಾರೀಕು ಎಂಡಲ್ಲಿ ಕೊಟ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ತೀವಿ. 1 ತಿಂಗಳಿಗೆ ಅಲ್ಲಿಗೆ 1200 ಲೀಟ್ರು ಜೀವಾಮೃತ ನಿಮ್ಮ 1 ಎಕರೆ ಜಮೀನಿಗೆ ಬಿದ್ದಂಗೆ ಆಯಿತು. ಇದನ್ನು ಕನ್ಫರ್ಮ್ ಆಗಿ ನೀವು ಮಾಡ್ಕೊಂಬರ್ಬೇಕು. ಮಾಡಬೇಕಾದ್ರೆ ತೇವಾಂಶಗಳಿರಬೇಕು, ಮತ್ತು ಹೊದಿಕೆ, ಹಸಿರೆಲೆ ಹೊದಿಕೆನಾಗಿರ್ಬೋದು, ಒಣ ಹೊದಿಕೆನಾದ್ರೂ ಆಗಿರ್ಬೋದು. ಈ ಹೊದಿಕೆ ಇದ್ದಾಗ ನೀವು ತೇವಾಂಶ ಇದ್ದಾಗ ಜೀವಾಮೃತ ಕೊಟ್ಟರೆ ಕೆಳಗಡೆ ಇರೋಂಥ ಯಾವುದೇ ಬ್ಯಾಕ್ಟೀರಿಯಾಗಳು, ಎರೆಹುಳಗಳಾಗಿರ್ಬೋದು, ಮತ್ತು ಉಪಯುಕ್ತ ಜೀವಾಣುಗಳೆಲ್ಲ ಆ ಸ್ಮೆಲ್ಗೆ ಮ್ಯಾಕ್ ಬರ್ತದೆ, ಅದು ಚಟುವಟಿಕೆಗಳು ಸ್ಟಾರ್ಟ್ ಮಾಡ್ತವೆ. ಹೊದಿಕೆ ಇರುತ್ತೆ, ಹೊದಿಕೆ ಮೇಲೆ ತಮಗೆ ಬೇಕಾಗ ಏನಿದೆ ಆ ಹೊದಿಕೆಯಲ್ಲಿ ತಮ್ಮ ಕಾರ್ಯನಿರ್ವಹಿಸೋಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ನೀವೇನಾದರೂ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಅವೇನು ಮಾಡ್ತವೆ, ಹೊದಿಕೆ ಇಲ್ಲದೆ ಹೋದರೆ ಡೈರೆಕ್ಟಾಗಿ ಬಿಸಿಲು ಬಿದ್ದಾಗ ಜೀವಾಣುಗಳಿಗೆ ಸ್ವಲ್ಪ ನಿಮಗೆ ಗೊತ್ತಿದ್ದಂಗೆ ಡೈರೆಕ್ಟ್ ಬಿಸಿಲು ಬಿದ್ದರೆ ನಾವೇ ತಡೆಯಲ್ಲ.
ಸ್ವಲ್ಪ ಮನೆ ಹೋಗಿ ನೆಳ್ಳಗೆ ಕೂತ್ಕೋತೀವಿ. ಇನ್ನು ಸಣ್ಣ ಮೈಕ್ರೋ ಸೂಕ್ಷ್ಮಜೀವಿಗಳು ಅದ್ರ ತಾಪಮಾನಕ್ಕೆ ತಡಿತವ, ಸುಟ್ಟೋಗ್ತವೆ. ಸೊ ಅದಕ್ಕೆ ಪಾಳ್ಯಕಾರರು ಏನು ಹೇಳ್ತಾರೆ, ಒಂದು ಹೊದಿಕೆ, ಒಂದು ತೇವಾಂಶ, ಇದನ್ನು ನೀವು ಮೇಂಟೈನ್ ಮಾಡಿಕೊಂಡು ಬೆಳೆಯ ಸಂಯೋಜನೆಯನ್ನು ಮಾಡ್ಕೊಂಡಿದ್ರೆ 100% ಈ ಕೃಷಿಲಿ ನೀವು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತಾ ಹೋಗ್ಬೋದು. ಇನ್ನೂ ನಿಮಗೆ ಕೆಲವು ಡೌಟ್ಗಳು ನಮಗೆ ಕೇಳ್ತಾ ಇರ್ತೀರ, ಸರ್ ಜೀವಾಮೃತನ ನಾಟಿ ಹಸುನಲ್ಲೇ ಮಾಡಬೇಕಾ, ಎಚ್.ಎಫ್. ಹಸುದು ಹಾಕ್ಬಾರ್ದಾ ಅಂತಲೂ ಕೆಲವರು ಕೇಳ್ತಾ ಇರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಜೀವಾಣುಗಳು ಪ್ರಕೃತಿದತ್ತವಾಗಿ ಬಂದಿರೋಂಥ ಜೀವಾಣುಗಳು ಹಸು ಆಗಿರಬೇಕು. ಈ ಭೂಮಿ ನಾನು ಸೃಷ್ಟಿ ಮಾಡಿಲ್ಲ, ನೀವು ಸೃಷ್ಟಿ ಮಾಡಿಲ್ಲ, ಯಾರು ಸೃಷ್ಟಿ ಮಾಡಿದ್ರು ಅನ್ನೋದು ಇನ್ನೂ ಕ್ಲಿಯರಿಟಿ ಇಲ್ಲ. ಭೂಮಿ ಮೇಲೆ ಒಟ್ಲ ನಾವು ಬಂದಿರೋದೆಲ್ಲ ನಿಜ ಅಲ್ವಾ. ನಾವು ಹೆಂಗೆ ಬಂದಿದ್ದೀವಿ ಭೂಮಿಗೆ, ಹಂಗೆ ಜೀವಾಣುಗಳು ಕೂಡ ಪ್ರಕೃತಿದತ್ತವಾಗಿ ಆಲ್ರೆಡಿ ದೇವರು ಅದು ನಮ್ಮನ್ನ ಹೆಂಗೆ ಹುಡ್ಸಿದಾನೋ ಅವನು ಹಂಗೆ ಹುಡ್ಸಿರ್ತಾನೆ. ಆ ಭಗವಂತ ಹುಡ್ಸಿರೋದಕ್ಕೆ ನಾವು ಡಿಸ್ಟರ್ಬ್ ಮಾಡಿದ್ದೀವಿ ಅಷ್ಟೇ. ಆಲ್ಟರ್ನೇಟಾಗಿ ಎಚ್.ಎಫ್. ಹಸುಗಳನ್ನ ತಂದಿದ್ದೀವಿ. ಈ ಎಚ್.ಎಫ್. ಹಸು ಸಗಣಿ ಗಂಧಲ ಹಾಕ್ಬೋದು ಅನ್ನೋರಿಗೆ ನಾನು ಉತ್ತರ ಹೇಳೋದಿಷ್ಟೇ. ನೋಡಿ, ನ್ಯಾಚುರಲಾಗಿ ಪ್ರಕೃತಿದತ್ತವಾಗಿ ಯಾವುದು ಬಂದಿರ್ತದೆ ನಮ್ಮ ಭೂಮಿಗೆ, ಅದಕ್ಕೆ ಆದಂಥ ಶಕ್ತಿ ಇರುತ್ತೆ, ಅದಕ್ಕೆ ಆದಂಥ ಜೀವಾಣುಗಳಿಗೆ ಆಯುಸ್ಸಿರುತ್ತೆ. ನೀವು ಎಚ್.ಎಫ್. ಹಸುನ ನಾನು ಹಾಕ್ತೀನಿ ಅಂದರೆ ಎಚ್.ಎಫ್. ಹಸುನಲ್ಲಿ ಅದಕ್ಕೆ ಬೇಕಾಗಿರುವಂಥ, ಭೂಮಿಗೆ ಬೇಕಾಗಿರುವಂಥ ಆಗಲಿ, ಮಾನವನಿಗೆ ಬೇಕಾಗಿರುವಂಥ ಆಗಲಿ ಉಪಯುಕ್ತವಾದ ಸೂಕ್ಷ್ಮಜೀವಿಗಳು ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಶಕ್ತಿ ತಾಳುವಷ್ಟು, ಶಕ್ತಿ ಬೇಕಾಗಿರುವಷ್ಟು ಭೂಮಿಗೆ ಆಗಲಿ ಮನುಷ್ಯನಿಗೆ ಆಗಲಿ ಅಷ್ಟು ಶಕ್ತಿ ಆ ಜೀವಾಣುಗಳಲ್ಲಿ ಇರಲ್ಲ. ಅದು ಏನೇ ನೀವು ಹೇಳಿದ್ರು, ವಾದ ಮಾಡಿದ್ರು, ನೀವು ದುಡ್ಡಿನ ಒಂದು ಮೈಂಡ್ಸೆಟ್ಟಲ್ಲಿ ಮಾತಾಡ್ತೀರ ಹೊರ್ತು, ಎಚ್.ಎಫ್. ಹಸು ಸಗಣಿ ಗಂಧದಲ್ಲಿ ನೀವು ಹಾಕಿ ಬೆಳೀತಾ ಇದ್ದೀರಿ ಇಲ್ಲ ಅನ್ನೋಕ್ಕೆ ನಾನು ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ, ಜೀವ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅದಕ್ಕೆ. ಸಗಣಿಗೆ ಆಗಲಿ ಹಾಲಿಗೆ ಆಗಲಿ ಅದಕ್ಕೆ ಬೇಕಾಗಿರೋ ನಿಮ್ಮ ಬಾಡಿಗೆ ಆಗಲಿ ಮತ್ತು ಭೂಮಿಗೆ ಆಗಲಿ ಒಂದು ಶಕ್ತಿ ಕೊಡುವಂಥ ಶಕ್ತಿ ಆ ಜೀವಾಣುಗಳಿಗಿರಲ್ಲ. ಆ ಶಕ್ತಿ ನಿಮಗೆ ಬೇಕು ಅಂದರೆ ನಮ್ಮ ನಾಟಿ ಹಸುಗಳ ಸಾಕಿ. ನಮ್ಮ ಪರಂಪರೆ ದೇವರು ಸೃಷ್ಟಿಕರ್ತ ನಿಮ್ಮನ್ನ ಹೆಂಗೆ ಉಡ್ಸೋದ್ನೋ ಹಂಗೆ ಅವನು ಉಡ್ಸಿದ್ದಾನೆ ಭೂಮಿಗೆ ಸುಮ್ಮನೆ ಬಂದಿಲ್ಲ. ಅದು ತನ್ನ ಬೆಳೆಗಳಿಗೆ ಬೇಕಾಗಿರುವಂಥ ಜೀವಾಣುಗಳನ್ನ ಬುಡಕ್ಕೆ ಅಂತಲೇ ಸೃಷ್ಟಿ ಮಾಡಿರೋಂಥ ದೇವ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ನೀವು ಅದನ್ನು ಬಿಟ್ಟು ಬೇರೆ ಏನೇ ಮಾತಾಡಿದ್ರು ಐ ಡೋಂಟ್ ಕೇರ್, ಡಿಸ್ಕನೆಕ್ಟ್ ಮಾಡಬೇಕು ಅವ್ರಿಗೆ ಆ ಭ್ರಮೆಯಲ್ಲಿ ಇದ್ಬಿಟ್ಟಿರ್ತಾರೆ. ಅವ್ರಿಗೆ ಏನೂ ಮಾತಾಡೋಕೆ ಹೋಗ್ಬೇಡಿ, ಉತ್ತರನೂ ಕೊಡೋಕೆ ಹೋಗ್ಬೇಡಿ. ಅವ್ರ ಪಾಡು ಅವ್ನು ಬಿಟ್ಬಿಡಿ, ಆಯ್ತು ಕಣಪ್ಪ ನೀನು ಮಾಡಪ್ಪ, ಅವ್ನು ಕೈ ಮುಗಿರಿ ಅವನ್ನ. ನೀವು ಮಾಡಬೇಕಾ, ನಿಮ್ಮ ಪಾಡು ನೀವು ಕೆಲಸ ಮಾಡಿ, ನೀವು ಇನ್ನೊಬ್ರಿಗೆ ಅವಲಂಬಿತವಾಗಬೇಡಿ. ನಿಮ್ಮ ಮನೆ ಒಂದು ನಾಟಿ ಹಸು ನಿಮಗೆ ನಿಮ್ಮ ಪಾಲಿಗೆ ಜಮೀನು ಬಂದಿದೆ ಅಂದರೆ ಇಲ್ಲಿ ತಂದೆ ತಾಯಿನೂ ಕೂಡ ಅವರು ಒಪ್ಪಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನು ಮಾಡಬೇಕು ಅವ್ರು ಮಾಡ್ಕೋತಾರೆ. ನಮ್ಮ ತಂದೆ ನಮ್ಮ ಮನೇಲಿ ಎಚ್.ಎಫ್. ಹಸು ಸಾಕಿದ್ದಾರೆ, ನಮ್ಮ ತಂದೆ ಕೂಡ ಅದರದ್ದೇ ಸಗಣಿ ತೊಗೊಂಡೋಗಿ ತೋಟಗಳಿಗೆಲ್ಲ ಹಾಕ್ತಾರೆ. ನಾನು ನಮ್ಮ ತೋಟಕ್ಕೆ ಮಾತ್ರ ಸೂಕ್ಸಲ್ಲ. ನನ್ನ ತೋಟ ಸುತ್ತ 3 ಅಡಿ 2.5 ಅಡಿ ಆಳ ಟ್ರೆಂಚ್ಗಳು ತಗ್ಸ್ಕೊಂಡಿದ್ದೀನಿ, ಸುತ್ತ ಗ್ಲಿಸಿಡಿಯಗಳು ಹಾಕ್ಕೊಂಡಿದ್ದೀನಿ, ನೀರಾವರಿ ವ್ಯವಸ್ಥೆಗೆ ಅಂದ್ಬಿಟ್ಟು ಮೈಕ್ರೋ ಫ್ಲಿಂಕರ್ ಮಾಡಿಸ್ಕೊಂಡಿದ್ದೀನಿ. ಇದಕ್ಕೇನು ಬೇಕು ಇದಕ್ಕೆಲ್ಲ ಫೆಸಿಲಿಟಿನ ಸೇಫ್ಟಿಯಾಗಿ ಜೀವಾಮೃತ ಬೀಳಂಗೆ ನಾನು ಮಾಡ್ಕೊಂಡಿದ್ದೀನಿ. ಅವ್ರನ್ನ ನಾನು ವಿರೋಧ ಮಾಡಲ್ಲ, ನೀವು ಹಾಕ್ಬೇಡಿ ಅಂತ ನಾನು ಹೇಳಲ್ಲ. ಹೇಳಿದ್ರು ಅವ್ರು ಕೇಳಲ್ಲ, ನನಗೆ ಗೊತ್ತು, ನಾನು ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ. ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಮಾತಾಡಿದ್ರೆ ಹುಚ್ಚಾಯ್ತೀವಿ ನಾವು. ಸೊ ಇವೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು. ಅವ್ರ ಪಾಡು ಅವ್ರನ್ನ ಬಿಡಿ. ಅವ್ರಿಗೆ ಕಾಲ ಅವ್ರು ಏನು ಹೇಳ್ತಾರೆ, ಈಗಲೂ ನಮ್ಮ ತಂದೆ ಬಡ್ಕೋತಾ ಇರ್ತಾರೆ. ಏನಂತ, ಅಯ್ಯೋ ಎಲ್ಲ ಬದುಕೋದೆ ಓಲಾ, 60 ವರ್ಷನೇ ಬದುಕೋದು, ಏನು ತಿಂದರು ಏನು ಮಾಡಿದ್ರು ವಿಷ ಆಗ್ಬಿಟ್ಟದೆ, ಹಿಂಗೆ ಮಾಡ್ಬಿಟ್ಟದೆ 60 ವರ್ಷನೇ ನೀನು ಏನು ಮಾಡಿದ್ರು ನೀನು ಒಬ್ಬ ಮಾಡಿಬಿಟ್ರೆ ಆಗ್ಬಿಟ್ಟದ. ಈ ಥರ ಮಾತುಕೊಳ್ಳ ಸಾಮಾನ್ಯವಾಗಿ ನಮ್ಮ ತಂದೆನೇ ಅಂತಲ್ಲ ಎಲ್ಲರೂ ಇದೇ ಮಾತಾಡೋದು. ಏನೆಲ್ಲ ಆಗ್ಬಿಟ್ಟದ, ಅದಾಗ್ಬಿಟ್ಟದ, ಇದಾಗ್ಬಿಟ್ಟದ ಅಂತಲೇ ಡೈಲಾಗ್ ಹೊಡಿತಾ ಇರ್ತಾರೆ. ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಅವರು ಹೊಡೀಲಿ, ಅವರು ಮಾತಾಡಲಿ, ಅವ್ರು ಮಾತಾಡಿದ್ದಕ್ಕೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳ್ದಂಗೆ ನೀವೇನು ಡ್ರೀಮ್ ಇಟ್ಕೊಂಡಿರ್ತಾರೆ, ನಿಮ್ಮ ತೋಟ ಹೆಂಗಿರಬೇಕು, ಸೊ ಅವ್ರ ಪಾಡು ಅವ್ರಿಗೆ ಬಿಡಿ. ಅವರು ಒಂದು ಕಾಲಕ್ಕೆ ಅವರೇ ಬರ್ತಾರೆ. ನೀವು ತಾಳ್ಮೆಯಿಂದ ನಿಮ್ದು ಏನೈತೆ ನಿಮ್ಮ ಕೃಷಿನ ಅಚ್ಚುಕಟ್ಟಾಗಿ ನೀವೇನು ಅಂದ್ಕೊಂಡಿದ್ದಾರೆ ಆ ರೀತಿ ಮಾಡ್ಕೊಂಡೋಗಿ. ಆಮೇಲೆ ದುಡ್ಡು ನಾನು ಜಮೀನಲ್ಲಿ ಸಂಪಾದನೆ ಮಾಡಿಬಿಡ್ತೀವಿ, ಕೋಟಿಗಟ್ಟಲೆ ಇದರಲ್ಲೇ ಎತ್ತುತ್ತೀವಿ, ಲಕ್ಷಗಟ್ಟಲೆ ಇದರಲ್ಲೇ ಎತ್ತುತ್ತೀವಿ, ಇದರಲ್ಲೇ ಉದ್ಧಾರ ಆಗಬೇಕು ಅನ್ನೋರು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ದುಡಿಬೇಕು. ಇದರಲ್ಲಿ ಏನು ಮಾಡಬೇಕು ಅಂದರೆ ಸಂಯೋಜನೆ, ಬೆಳೆ ಸಂಯೋಜನೆ ಯಾವುದು ಎಷ್ಟೆಷ್ಟು ವರ್ಷಕ್ಕೆ ನಮ್ಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಆ ರೀತಿ ಒಂದು ಪ್ಲ್ಯಾನ್ ಮಾಡಿ
ನಿಮ್ಗೆ ಆದಾಯ ಬರೋವಂಥ ಮೂಲಗಳನ್ನ ನೀವೇ ರೆಡಿ ಮಾಡ್ಕೋಬೇಕು, ಪ್ಲ್ಯಾನ್ ಮಾಡ್ಕೋಬೇಕು. ನೋಡಪ್ಪ, ಈಗ ಒಂದು 8ರಿಂದ 9 ತಿಂಗಳು, ಒಂದು 6 ತಿಂಗಳು 7 ತಿಂಗಳು ಒಳಗಡೆ ಒಂದು ಬಾಳೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಹಾಕಬೇಕು, ನಿಂಬೆಹಣ್ಣು ಗಿಡಗಳು 1 ವರ್ಷ 2 ವರ್ಷಕ್ಕಾದಂಗೆ ನಿಂಬೆಹಣ್ಣು ಗಿಡಗಳು ಬರುತ್ತೆ. ಆದಾಯ ಬರುವಂಥ ಮೂಲಗಳು ಯಾವುದ್ಯಾವುದಿದೆ ಗಿಡಗಳು, ಸಂಯೋಜನೆ ಯಾವ್ಯಾವ ಬೆಳೆಗಳು ಹಾಕಬೇಕು, ಆ ರೀತಿ ಮಾಡಿಕೊಂಡು ನೀವು ಮಾಡ್ಬೋದು. ನಮ್ಮದೆಲ್ಲ ಯಾಕೆಂದರೆ ಆಲ್ರೆಡಿ ತೋಟ ಮಾಡಿಬಿಟ್ಟಿರೋದ್ರಿಂದ ನಾವು ವಾಣಿಜ್ಯ ಬೆಳೆಗಳಿಗೆ ಮುಖ ಮಾಡಿದ್ದೀನಿ. ವಾಣಿಜ್ಯ ಬೆಳೆಗಳು ಯಾವುದು ಈಗ ತಕ್ಷಣಕ್ಕೆ ಬರೋಂಥದ್ದು, ಲಾಂಗ್ ಟೈಮ್ ಬರೋಂಥವು ಅವೆಲ್ಲ. ಮಿನಿಮಮ್ಮು 3 ವರ್ಷ 4 ವರ್ಷ 5 ವರ್ಷ ಬೇಕೇ ಬೇಕು. ಅದು ಯಾವ್ದು ಬೆಳೆ ಅಂದರೆ ಈಗ ಸದ್ಯಕ್ಕೆ ನಾನು ಹಾಕಿರೋದು ಕೋಕೋ, ಕಾಳುಮೆಣಸು, ಅಡಿಕೆ 3 ಇದೆ. ನೆಕ್ಸ್ಟ್ ಯಾವುದಕ್ಕೆ ಹೋಗ್ಬೇಕು ಅನ್ಕೋತೀನಿ ಅಂದರೆ ಕಾಫಿ, ಏಲಕ್ಕಿ. ಸ್ವಲ್ಪ ಹಂತವಾಗಿ ಅಂದರೆ ದೂರ ಡಿಸ್ಟೆನ್ಸ್ ಒಂದಕ್ಕೊಂದು ತೊಂದರೆಗಳಾಗಬಾರ್ದು, ಆ ರೀತಿ ಒಂದು ಪ್ಲ್ಯಾನ್ ಮಾಡಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನನ್ನ ತೋಟದಲ್ಲಿರೋಂಥದ್ದು ಕಾಳುಮೆಣಸು, ಅಡಿಕೆ, ತೆಂಗು, ಸ್ವಲ್ಪ ಬಾಳೆ ಮನೆಗೆ ಬೇಕಾಗಿರೋಂಥದ್ದು, ಅಲ್ಲಿ ಇಲ್ಲಿ ಒಂದು ಪಪಾಯಿ ತಿನ್ನೋಕ್ಕೆ ಮನೆಗೆ, ಇಷ್ಟನ್ನು ನಾನು ಸದ್ಯಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಆದಾಯ ಬರ್ತಾ ಇರೋದಕ್ಕೆ ಸದ್ಯಕ್ಕೆ ನನಗೆ ಅಡಿಕೆಯಲ್ಲಿ ತೆಂಗು ಮನೆಗೆ ಬಳಕೆಗೆ ಮಾತ್ರ ಇರೋದು. ಅಡಿಕೆಯಲ್ಲಿ ಮಾತ್ರ ಕನ್ಫರ್ಮಾಗಿ ಹೇಳ್ತೀನಿ, ಅಡಿಕೆಯಲ್ಲಿ ಮಾತ್ರ ನನಗೆ ಒಂದು 75,000 ರೂಪಾಯಿ ವರ್ಷಕ್ಕೆ ಬರ್ತೈತೆ. 75,000 ರೂಪಾಯಿ 2 ಗದ್ದೆಗೆ. ಅದಕ್ಕೆ ಈಗ ಕಾಳುಮೆಣಸು ಹಾಕಿದ್ದೀನಿ ಮತ್ತು ಕೋಕೋ ಹಾಕ್ಕೊಂಡಿದ್ದೀನಿ. ಅದು ನಿಮ್ಗೆ ಗೊತ್ತು, ಕೋಕೋ ಕಾಳುಮೆಣಸು ಎಲ್ಲ ಬರಬೇಕಾದ್ರೆ 4-5 ವರ್ಷ ಬೇಕೇ ಬೇಕು. ಈ ಹೊಸ ತೋಟ ಏನು ಮಾಡಿದ್ದೀನಿ, ಹೊಸ ತೋಟಕ್ಕೆ ಈ ಹಳೆ ತೋಟಕ್ಕೆ ಹಾಕಿರೋದ್ರಿಂದ ಅಷ್ಟರೊಳಗೆ ಹಳೆ ಹೊಸ ತೋಟ ಯಾವುದಿದೆ ಅದು ಹಳೆ ತೋಟ ಆಗಕ್ಕೆ ಬರ್ತದೆ. ಆಗೇನು ಮಾಡ್ತೀನಿ, ಕಂಪ್ಲೀಟಾಗಿ ನಿಮಗೆ ಹೇಳ್ದಂಗೆ ಇಲ್ಲೇನು ಬದಲಾವಣೆ ಆಗಿರ್ತದೆ, ಏನು ಏಟ್ಗಳು ಬೀಳ್ತು, ಡ್ಯಾಮೇಜ್ ಏನಾಯಿತು, ಅಲ್ಲಿಗೆ ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಇಲ್ಲಿ ಪ್ರಾಯೋಗಿಕವಾಗಿ ಚೆಕ್ ಮಾಡ್ಕೊಂಡಿದ್ದು ಅಲ್ಲಿಗೆ ನಾನು ಅಪ್ಲೈ ಮಾಡ್ತಾ ಬರ್ತೀನಿ. ನೀವು ಅರ್ಥ ಮಾಡ್ಕೋಬೇಕು, ಪದೇ ಹೇಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲನೂ ಮಾಡೋಕ್ಕೆ ಹೋಗಬೇಡಿ. ನಿಧಾನಗತಿಯಲ್ಲಿ ಒಂದೊಂದು ಗದ್ದೆ 2 ಗದ್ದೆನ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಒಂದೇ ಸಲ ಹಣ ಜಾಸ್ತಿ ಬಂದ್ಬಿಡ್ಲಿ, ಒಂದೇ ಸಲ ಎಲ್ಲ ಹಾಕ್ಬಿಡೋದಂದ್ರೆ ಒಂದೇ ಸಲ ಮಟಾಸ್ ಹಾಕ್ತೀರ. ಹುಷಾರಾಗಿ ನಿಧಾನಗತಿಲಿ, ಯಾಕೆಂದರೆ ನೀವೇ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರು ಪ್ರಕೃತಿ ಬ್ಯಾಲೆನ್ಸ್ ಆಗ್ತಾಯಿಲ್ಲ. ಅರ್ಥ ಮಾಡ್ಕೊಳ್ಳಿ. ಮಾನವನ ಅತಿಯಾದ ದುರಾಸೆಗೆ ಇವತ್ತು ಪ್ರಕೃತಿ ಹಾಳಾಗಿದೆ. ಮಳೆ ಆಗೋ ಟೈಮಲ್ಲಿ ಸರಿಯಾಗಿ ಮಳೆ ಆಗ್ತಾಯಿಲ್ಲ, ಸರಿಯಾದ ರೀತಿಯಲ್ಲಿ ಜನಗಳಿಗೆ ವ್ಯವಸಾಯ ಮಾಡೋಕ್ಕೆ ವಾತಾವರಣ ಇವತ್ತು ಸರಿಯಾದ ರೀತಿಯಲ್ಲಿ ಇಲ್ಲ. ನಿಮ್ಮ ಜಮೀನಲ್ಲಿ ಪಾಪ ನೀವು ಪ್ರಾಮಾಣಿಕವಾಗಿ ಮಾಡಿದ್ರು ಆ ವಾತಾವರಣದಲ್ಲಿ ಸರಿಯಾಗಿ ನಮಗೆ ಬ್ಯಾಲೆನ್ಸ್ ಆಗದೆ ಹೋದಾಗ ನಿಮಗೂ ಆ ಎಫೆಕ್ಟು ನಿಮಗೂ ಒಂದು ಸ್ವಲ್ಪ ಬೀಳುತ್ತೆ. ಇದೆಲ್ಲ ಗಮನದಲ್ಲಿಟ್ಕೊಂಡು ನೀವು ಈ ಕೃಷಿಗೆ ಕೈ ಹಾಕಬೇಕು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಪದೇ ಹೇಳ್ತಾ ಇದ್ದೀನಿ. ಪ್ರಾರಂಭಿಕವಾಗಿ ಸ್ವಲ್ಪ ಮಂದಗತಿಯಲ್ಲಿ ನೀವು ಈ ಕೃಷಿನ ಸ್ಟಾರ್ಟ್ ಮಾಡಿ ಇನ್ಕ್ಲೂಡ್ ಮಾಡಿಕೊಂಡು ಹಂತವಾಗಿ ಸ್ವಲ್ಪ ಜಾಸ್ತಿ ಮಾಡ್ಕೊಬನ್ನಿ. ಯಾಕಂದರೆ ಕರ್ನಾಟಕದಾದ್ಯಂತ ಆಲ್ರೆಡಿ ಅಡಿಕೆ ತೋಟನ ತುಂಬ ಜನ ಮಾಡಿಬಿಟ್ಟಿದ್ದೀರ. ಒಬ್ಬರಲ್ಲ, ತುಂಬ ಜನ ಅಡಿಕೆ ತೋಟನ ಎಲ್ಲ ಕಡೆನೂ ಮಾಡೋದ್ರಿಂದ ಅಡಿಕೆ ತೋಟದೊಳಗಡೆ ವಾಣಿಜ್ಯ ಬೆಳೆಗಳಾಗಿರೋದ್ರಿಂದ ಅಡಿಕೆ ಯಾವ್ದು ಕಮರ್ಷಿಯಲಿ ಕ್ರಾಫ್ಟ್ಗಳು ಯಾವ್ದು ಬರುತ್ತೆ, ನಮಗೆ ಲಾಂಗ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಯಾವ್ದು ಬರುತ್ತೆ ಅನ್ನೋದನ್ನ ಅಡಿಕೆ ತೋಟಗಳಿಗೆ ಏನೇನು ಹಾಕ್ಬೋದು, ಅಂತರಗಳನ್ನ ಯಾವ ರೀತಿ ಕೊಡ್ಕೋಬೇಕು ಅದೆಲ್ಲ ಯೋಚನೆ ಮಾಡಿ ಅಡಿಕೆ ಸಸಿ ನೆಟ್ಟಿದ್ದೇ ಆದಲ್ಲಿ 8x8 ನೆಡ್ಬೋದು, 9x9 ನೆಡ್ಬೋದು. 9x9 ಹಾಕಿದ್ರೆ ನಿಮಗೆ ಒಂದು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ವಿಶಾಲವಾಗಿ ಬೀಳ್ತಾ ಇರುತ್ತೆ. ತುಂಬ ಚೆನ್ನಾಗಿ ನೀವು ಕೆಲಸಗಳು ಮಾಡೋಕ್ಕೂ ಚೆನ್ನಾಗಿರುತ್ತೆ. ಈಗ ನಮ್ಮದೆಲ್ಲ 8x8 ಹಾಕ್ಬಿಟ್ಟಿದ್ದೀವಿ, ನಮ್ಮ ತಂದೆ ಹಾಕ್ಬಿಟ್ಟಿದ್ರು. ಅದೇ ಅನುಗುಣವಾಗಿ ಹೊಸ ತೋಟನೂ ಮಾಡಿದ್ದೀವಿ. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಕೋಕೋ ಮತ್ತು ಕಾಳುಮೆಣಸು ತೊಂದರೆ ಆಗ್ದಂಗೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಮಾಡ್ಕೊಂಡಿದ್ದೀವಿ. ನೀವು ಈ ರೀತಿ ಮಾಡಿದ್ರೆ ಬೆನಿಫಿಟ್ ಏನು ಅಂದರೆ ಇದರಲ್ಲಿ ಆದಾಯ ಬರ್ತಾ ಇರುತ್ತೆ. 2 ಗದ್ದೆಯಲ್ಲಿ ಒಂದು ಟೈಮ್ ಕೊಟ್ಟಿರ್ತೀರ, ಆದಾಯ ಬರ್ತಾ ಇರುತ್ತೆ. ಅದೇ ಆದಾಯದಲ್ಲಿ ಬಂದಂಥ ಹಣದಲ್ಲಿ ಈ ಮೇಲ್ಗಡೆ ತೋಟದಲ್ಲಿ ಲೇಬರ್ ಕಾಸ್ಟ್ಗಳು ಹೊಡಿತದೆ. ಸ್ವಲ್ಪ ಖರ್ಚು ಮೇಂಟೈನ್ ಮಾಡಿಕೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ಒಂದು ಸಲ ಎಲ್ಲ ಕಂಪ್ಲೀಟಾಗಿ ನಿಂತ್ಕೊಳ್ಳೋಕೆ ಒಂದು 20-25 ವರ್ಷ ಟೈಮ್ ಅದಕ್ಕೆ ಕೊಡಬೇಕು. ಭೂಮಿ ಫಲವತ್ತತೆಗೆ ಆಗ್ಬೋದು, ಈ ಕೋಕೋ ಗಿಡಗಳು ಇಳುವರಿ ಬರೋಕ್ಕೆ ಆಗಿರ್ಬೋದು, ಕಾಳುಮೆಣಸು ಇಳುವರಿ ಬರೋಕ್ಕೆ ಆಗಿರ್ಬೋದು, ಎಲ್ಲ ನಿಮಗೆ ಒಂದು ಕಂಪ್ಲೀಟಾಗಿ ನಿಂತ್ಕೊಳ್ಳೋದು ಒಂದು 20 ವರ್ಷನಾದ್ರೂ ಬೇಕೇ ಬೇಕಾಗುತ್ತೆ. ಆ 20 ವರ್ಷದ ಒಳಗಡೆ ನಿಮಗೆ ಕೃಷಿ ಏನು, ಇದ್ರ ಮಹತ್ವವೇನು, ಮತ್ತು ನಾಟಿ ಹಸುವಿನ ಮಹತ್ವವೇನು, ಭೂಮಿಗೆ ಪಾತ್ರವೇನು, ಇದ್ರ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದೆಲ್ಲ ನೀವು ಅರ್ಧಿ ಕುಡ್ದಿರ್ತೀರ. ನೀವು ಫಾರ್ ಎಕ್ಸಾಂಪಲ್ ಒಂದು 25 ವರ್ಷ ಇದ್ದಾಗೆ ಕೃಷಿ ಕಾಲಿಟ್ರೆ
ಅಟ್ಲೀಸ್ಟ್ ಒಂದು 40 ವರ್ಷದೊಳಗಡೆ ನೀವು ಒಬ್ಬ ಪರ್ಫೆಕ್ಟ್ ಒಬ್ಬ ಒಳ್ಳೆ ಕೃಷಿಕ ಆಗಿರ್ತೀರ, ಒಳ್ಳೆ ರೈತ, ಅಪ್ಪಟ ರೈತ, ದೇಸಿ ರೈತ ಆಗಿರ್ತೀರ. ಅದೇ ನೀವೇನಾದರೂ ಒಂದು 30 ವರ್ಷ, ಈಗ ನಾನು ಕೃಷಿ ಕಾಲಿಟ್ಟಾಗ ನನಗೆ 30 ಇಯರ್ಸು, ಈಗ ನಾನು ಇಷ್ಟು ಮಾತಾಡ್ತಾಯಿದ್ದೀನಿ ಅಂದರೆ ಒಂದು 5 ವರ್ಷ ಇದರಲ್ಲಿ ತಿಳ್ಕೊಂಡಿದ್ದೀನಿ. ಹೋರಾಟಗಳು ಒಳಗಡೆ ಹೋಗಿ ತೋಟಗಳೆಲ್ಲ ಅಲ್ಲಿ ನೋಡಿಕೊಂಡು ಹೊಸ ತೋಟಗಳೆಲ್ಲ ಯಾರ್ಯಾರು ಕೃಷಿಗಳಿಗೆ ಸುಭಾಷ್ ಪಾಳೇಕರ್ ಕೃಷಿಗಳನ್ನ ಮಾಡ್ತಾಯಿದ್ರೆ ಅವ್ರನ್ನೆಲ್ಲ ಹೋಗಿ ಇಂಟ್ರ್ಯೂ ಮಾಡಿ ಮಾತಾಡಿಸಿ ಅವ್ರನ್ನ ನಮ್ಮ ಜಮೀನುಗಳಿಗೆ ಕರ್ಕೊಬಂದು ನನ್ನ ತೋಟ ಎಲ್ಲ ತೋರಿಸಿ ಏನೇನು ತಪ್ಪು ಮಾಡಿದ್ದೀನಿ, ಏನೇನು ಸರಿ ಮಾಡ್ಕೋಬೇಕು ಅದೆಲ್ಲ ಸರಿ ಅವ್ರ ಕಡೆಯಿಂದ ಕೇಳಿಕೊಂಡು ಇದೆಲ್ಲ ಮಾಡ್ತಾ ಬರ್ತಾಯಿದ್ದೀನಿ. ಅದನ್ನು ನೀವು ಕೂಡ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ತೆರೆದು ಅಲ್ಲೂ ಕೂಡ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ. ಹೇಳ್ದಂಗೆ ನೀವು ಈ ರೀತಿ ಮಾಡಿದಾಗ ಈ ಕೃಷಿಲಿ ತುಂಬ ಆರಂಭಕರವಾಗಿ ನೀವು ಜೀವನ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ಸರ್ ನಮ್ಮ ಮಕ್ಳುಗಳಿಗೆ ಓದಿಸೋಕ್ಕೆ ಫೀಸ್ಗಳು ಅದು ಇದು ಅನ್ನೋದು ನಿಮ್ಮ ತಲೆಯಲ್ಲಿ ಇರುತ್ತೆ. ಆದಾಯ ಮೂಲ ನೀವು ಡೈಲಾಗ್ಗಳು ಕೇಳಿರ್ತೀರ ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು, ಫೇಸ್ಬುಕ್ ಒಳಗಳಾಗಲಿ, ಒಂದೇ ಆದಾಯ ಮೂಲ ಇರಬಾರ್ದು, ಅದಿರಬಾರ್ದು, ಇರಬಾರ್ದು, ಹಾಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ, ನಿಮ್ಮಮ್ಮಂಗೆ ಆ ಥರ ಮಾಡ್ಕೊಳ್ಳಿ, ಈ ಥರ ಬಾಯಿಲಿ ಬಂದ್ಬಿಡುತ್ತೆ. ಹಂಗೆಲ್ಲ ಮಾಡಿಕೊಂಡು ಸುಮ್ಮನೆ ರೈತರುಗಳ ದಿಕ್ಕು ತಪ್ಪಿಸ್ತಾರೆ. ಪಾಪ ಇವತ್ತು ಯಾರು ಆ ರೀತಿ ಮಾಡಿ ಉದ್ಧಾರ ಆಗಿದ್ದಾರೆ ರೈತರುಗಳು ನೋಡಿ. ಎಲ್ಲೋ ಒಂದು 10 ಎಕರೆ 15 ಎಕರೆ 3 ಎಕರೆ 4 ಎಕರೆ 5 ಎಕರೆ ಈ ಥರ ಇಟ್ಕೊಂಡಿರೋರು ಸ್ವಲ್ಪ ಎಲ್ಲ ಬೆಳೆಗಳು ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ಅವ್ರ ಮನೆಯಲ್ಲಿ ತಕ್ಕ ಮಟ್ಟಿಗೆ ಖರ್ಚುಗಳು ವೆಚ್ಚಗಳು ನೋಡಿಕೊಂಡು ನಡೀತಾ ಇರ್ತದೆ. ಆದರೆ ನೀವು 1 ಎಕರೆ ಅರ್ಧ ಎಕರೆ 3/4 ಎಕರೆ ಇರೋರು ನಮ್ಮ ದೇಶದ ಬೆನ್ನೆಲುಬುಗಳು. ಅವ್ರನ್ನೂ ಕೂಡ ಮೇಲೆ ಎತ್ತಬೇಕಾಗಿರೋಂಥ ಒಂದು ಸನ್ನಿವೇಶ ನಮಗೆ ಬಂದಿದೆ. ಯಾಕಂದರೆ ಈಗೆಲ್ಲ 1 ಎಕರೆ 2 ಎಕರೆ ಇರೋರೇ ತುಂಬ ಜನ ಇರೋದು. ಯಾರೋ 10ಕ್ಕೆ 100ಕ್ಕೆ ಒಂದು 20 ಜನ, ಎಲ್ಲೋ ಒಂದು 20 ಎಕರೆ 15 ಎಕರೆ 10 ಜನ 10 ಎಕರೆ 8 ಎಕರೆ 9 ಎಕರೆ ಇಟ್ಕೊಂಡಿರೋರು ಇದ್ದರೆ, ಆ 100ಕ್ಕೆ ಒಂದು 60% 70% ಕೇವಲ 1 ಎಕರೆ ಅರ್ಧ ಎಕರೆ 3/4 ಎಕರೆ 20 ಕುಂಟೆ 25 ಕುಂಟೆ ಈ ರೀತಿ ಇರೋರೇ ತುಂಬ ಜನ ಇರೋದು. ಸೊ ಇವರು ಕೂಡ ಸಬಲರಾಗಬೇಕು, ಇವರು ಕೂಡ ರಾಸಾಯನಿಕ ಮುಕ್ತವಾಗಿ ಕೃಷಿಗಳನ್ನ ಮಾಡಬೇಕು ಅನ್ನೋದು ನಮ್ಮ ಕಾಳಜಿ. ಸ್ವಲ್ಪವಾಗಿ ಒಂದು 5 ಕುಂಟೆಗೆ 10 ಕುಂಟೆಗೆ ಮಾಡಿಕೊಂಡು ನೀವು ಎಂಕರೇಜ್ ಮಾಡಿಕೊಂಡು ಜಾಸ್ತಿ ಮಾಡ್ಕೋಬೇಕಾಗಿರೋಂಥ ಕೃಷಿ ಇದು. ದಯವಿಟ್ಟು ಯಾಕೆ ಒಂದು ಸ್ವಲ್ಪ ರೋಷವಾಗಿ ಮಾತಾಡ್ತೀನಿ ಒಂದೊಂದು ಟೈಮಲ್ಲಿ ಅಂದರೆ, ಅಷ್ಟು ರೈತರುಗಳಿಗೆ ಇವತ್ತಿನ ಪರಿಸ್ಥಿತಿಲಿ ತೊಂದರೆಗಳು ಜಾಸ್ತಿ ಆಗ್ತಿದೆ. ಆ ಉದ್ದೇಶಕ್ಕೆ ನಾನು ಸ್ವಲ್ಪ ರೋಷವಾಗಿ ಮಾತಾಡ್ಬೋದು. ಬಟ್ ನನ್ನ ಉದ್ದೇಶ ಇಷ್ಟೇ, ನಮ್ಮ ನಾಟಿ ಹಸುಗಳ ಪ್ರಾಮುಖ್ಯತೆ ಪ್ರತಿ ಹಳ್ಳೀಲಿ ಪ್ರತಿ ಯುವಕರುಗಳಿಗೂ ಗೊತ್ತಾಗಬೇಕು, ಮತ್ತು ಮುಂದಿನ ಪೀಳಿಗೆಗೆ ಒಂದು ವಿಷಮುಕ್ತವಾದ ಭೂಮಿನ ಬಿಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಮುಂದಿನ ಜನ್ರೇಷನ್ ಯಾರೂ ಇಲ್ಲ ಕಣ್ರಿ, ನಿಮ್ಮ ಮಕ್ಕಳುಗಳು ನಿಮ್ಮ ಮೊಮ್ಮಕ್ಕಳುಗಳೇ ಬರೋದು ಅಲ್ಲಿಗೆ. ನೀವೇ ಅವ್ರಿಗೆ ಚೆನ್ನಾಗಿರಲಿ ಅಂತಲೇ ತಾನೇ ನೀವೆಲ್ಲ ಸಂಪಾದನೆ ಮಾಡಿಡೋದು, ಆಸ್ತಿ ಮಾಡೋದು, ಎಲ್ಲನೂ ಮಾಡೋದು. ಸೊ ನೀವು ಎಷ್ಟೇ ಆಸ್ತಿ ಮಾಡಿದರೂ ಅದು ವಿಷಮುಕ್ತವಾದಂಥ ಭೂಮಿ ಅಲ್ಲ ಅಂದರೆ, ಅಲ್ಲಿ ಬದುಕೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ, ಆ ಜಾಗ ವಿಷ ಆಗಿದ್ರೆ ಅದೇನು ಪ್ರಯೋಜನ ಇಲ್ಲ. ಹಣನ ತಿನ್ನೋಕ್ಕಾಗಲ್ಲ. ನೀವು ನಿಮ್ಮ ಮಣ್ಣನ್ನು ಉಳಿಸಿದ್ರೆ, ಮಣ್ಣನ್ನು ಆ ಪರಿಮಳ, ವಾಸನೆ, ಆ ಸುಗಂಧ, ಆ ಚೈತನ್ಯ ಮಣ್ಣಲ್ಲಿ ಕೊಟ್ಟರೆ ನಿಮ್ಮ ಮಗನಿಗೆ ಅದನ್ನೇ ಕೋಟಿಗಟ್ಟಲೆ ಗಿಫ್ಟ್ ಕೊಟ್ಟಂಗೆ. ನೀವು ದಯವಿಟ್ಟು ಆ ದಿಟ್ಟಿನಲ್ಲಿ ನೀವೆಲ್ಲ ವರ್ಕ್ ಮಾಡಿದ್ದೀವಿ. ಆದಲ್ಲಿ ಖಂಡಿತ ಒಂದು ಒಳ್ಳೆ ವಾತಾವರಣ, ಒಂದು ಒಳ್ಳೆ ಪರಿಸರ ನಮ್ಮದಾಗುತ್ತೆ. ಆ ದಿಟ್ಟಿನಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ನೀವು ದಯವಿಟ್ಟು ನೋಡಿರ್ಬೋದು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ. ಕೇವಲ ನಾನು ಅಪ್ಲೈ ಮಾಡಿದ್ರೆ ಒಂದು ದಿನಕ್ಕೆ ಒಂದು 200 ಜನ 150 ಜನ 300 ಜನ ನೋಡ್ತೀರಾ ಅಷ್ಟೇ. ಇದು ಯೂಟ್ಯೂಬ್ದು ಪ್ರಾಬ್ಲಮ್ಮು, ಇಲ್ಲ ನಮ್ಮ ನೋಡ್ತಾರೋ ಆಡಿಯನ್ಸ್ ಪ್ರಾಬ್ಲಮ್ಮು, ಇಲ್ಲ ನಾವು ಸರಿಯಾಗಿ ಕಂಟೆಂಟ್ ಕೊಡ್ತಾ ಇಲ್ವೋ ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ. ನಾನೇನಂತೂ ಇರೋದ ಪ್ರಾಕ್ಟಿಕಲಾಗೆ ನಾನು ಏನು ಮಾಡ್ತಾಯಿದ್ದೀನಿ ಸತ್ಯಾಂಶನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೆ ನನ್ನಂಥವ್ರು ಒಂದು 4 ಜನ ನೋಡ್ತಾರೆ. ನೀವು ಶೇರ್ ಮಾಡಿದ್ರೆ ವೀಡಿಯೋನ ಅವರು ತಿತ್ಕೋತಾರೆ. ಯಾರು ಒಬ್ಬ ಇದ್ದೇ ಇರ್ತಾನೆ. ಇಲ್ಲಿ ನಾನೊಬ್ಬ ಬೆಳೆಯೋಕ್ಕೆ ಅಂತ ನಾವು ಮಾಡ್ತಾಯಿಲ್ಲ. ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ಗಳನ್ನ ನಿಮ್ಮನ್ನು ನೀವು ಪರಿಚಯ ಮಾಡ್ಕೋಬೋದು. ನೀವು ಸ್ಟಾರ್ಟ್ ಮಾಡಿ, ನಿಮಗೆ ನಾನು ಖಂಡಿತ ಬೆಂಬಲ ಕೊಡ್ತೀನಿ. ನಾವೆಲ್ಲ ಸೇರಿಕೊಂಡ್ರೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಅದು ಸ್ವಲ್ಪ ಹಂತದಲ್ಲೇ ಹೋಗಬೇಕು. ಏಕ್ತುಂಬ ಇದನ್ನು ಸರಿ ಮಾಡೋಕ್ಕಾಗಲ್ಲ. ಈ ರಾಸಾಯನಿಕ ಕೃಷಿಯವರು ಏಕ್ತುಂಬ ಬಂದ್ಬಿಟ್ಟಿಲ್ಲ. ಅವರು ಕೂಡ ತುಂಬ ಕಷ್ಟಪಟ್ಟೆ ನಮ್ಮನ್ನೆಲ್ಲ ಅಳವಡಿಸ್ಕೊಂಡಿರೋದು. ಇವತ್ತು ಯಾವ ಲೆವೆಲ್ಗೆ ನಮ್ಮ ಒಳಗಡೆ ಸೇರ್ಕೊಂಡಿದ್ದಾರೆ ಅಂದರೆ ನಾವು ಅವ್ರನ್ನ ಬಿಟ್ಟು ಇರೋಕ್ಕೆ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟೈತೆ.
ಬಿಟ್ಟಿಡಬೇಕಾದ್ರೆ ಭಾರಿ ಕಷ್ಟ ಹಂಗಾಗಿದೆ. ಸೊ ಆ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ನೈಸರ್ಗಿಕ ಕೃಷಿಗೆ ಬರ್ಬೇಕಾದ್ರೂ ಮುಂಚೆ ಎಲ್ಲ ಇತ್ತು, ಚೆನ್ನಾಗಿತ್ತು. ಒಂದು ಆಸೆನ ಉಡಿಸಿ ಮನ್ಸನಿಗೆ ಏನು ಮಾಡ್ದೆ, ಒಳಗಡೆಗೆ ಸೇರಿಕೊಂಡ. ಇವತ್ತು ಅದನ್ನು ಆಚೆಗೆ ಓಡಿಸ್ಬೇಕು ಅಂದರೂ ಅಷ್ಟೇ ಕಷ್ಟ ಇದೆ. ಸ್ವಲ್ಪ ನೀವೆಲ್ಲ ಯುವಕರುಗಳು ಸ್ವಲ್ಪ ಯೋಚನೆ ಮಾಡಿ ಈ ಮಾತನ್ನ ಅರ್ಥ ಮಾಡಿಕೊಂಡು ನೀವು ಪ್ರಾರಂಭಿಕವಾಗಿ ಕೃಷಿಗೆ ಬರ್ತಾ ಇರೋರು ನಿಮ್ಮ ವಿಷಮುಕ್ತವಾದ ಭೂಮಿನ ಯಾವ ರೀತಿ ನಾವು ಮಾಡೋದು, ವಿಷಮುಕ್ತವಾಗಿ ನಾವು ಯಾವ ರೀತಿ ಮೊದಲನೇ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಯಾವ ರೀತಿ ಸಮರ್ಪಕವಾಗಿ ಜೀವಾಮೃತ ಕೊಟ್ಕೊಂಡು ಒಂದು ನಾಟಿ ಹಸು ಸಾಕ್ಕೊಂಡು ಒಂದು ಫ್ಯಾಮಿಲಿ ಹೆಂಗೆ ಬದುಕ್ಬೋದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮಗೂ ಅದನ್ನು ಯಾವ ರೀತಿ ಮಾಡ್ಬೋದು, ಹೆಂಗೆ ಮಾಡಬೇಕು ಅನ್ನೋದನ್ನ ನಾನು ನನಗೆ ಗೊತ್ತಿರೋ ವಿಷಯಗಳನ್ನ ತಿಳಿಸ್ತಾ ಬರ್ತಾ ಇರ್ತೀನಿ. ಇದೇ ಜೀವಾಮೃತ ತೊಟ್ಟಿ ಮೇಲೆ ನೀವು ಕೂತ್ಕೊಂಡೇ ಸತ್ಯ ಹೇಳ್ತಾ ಇರೋದು. ದಯವಿಟ್ಟು ನೀವು ಈ ಚಾನಲ್ನ ಬೆಳೆಸ್ತಿರೋ ಇನ್ನೊಂದು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು 4 ಜನಕ್ಕೆ ಶೇರ್ ಮಾಡಿದ್ರೆ ಒಬ್ಬ ರೈತ, ಒಬ್ಬ ಅಪ್ಪಟ ನಮ್ಮ ದೇಶದ ಪರಂಪರೆ ಹೆಂಗಿದೆ ಆ ಪರಂಪರೆನ ಉಳಿಸ್ಬೇಕು ಅಂತ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ನಾಟಿ ಹಸುಗಳನ್ನ ಸಾಕೊಂಡಿದ್ದೀನಿ, ನೀವು ನೋಡಿರ್ಬೋದು. ನಮ್ಮ ಹಸುಗಳೆಲ್ಲ ಸಾಕೊಂಡು ಅದಕ್ಕೆ ತಕ್ಕಾಗೆ ಒಂದು ಆಹಾರನ ಎಲ್ಲ ರೆಡಿ ಮಾಡ್ಕೊಂಡೋದಕ್ಕೆ ಒಂದು ಪ್ಲ್ಯಾಟ್ಫಾರಮ್ ರೆಡಿ ಮಾಡಿ ಸುಮಾರು 4ರಿಂದ 5 ವರ್ಷದಿಂದ ಈ ಕೆಲಸನ ಮಾಡ್ಕೊಬರ್ತಾಯಿದ್ದೀನಿ. ನೀವು ಈ ಚಾನಲಲ್ಲಿ ನೀವು ನನ್ನ ಮಾತು ನಂಬಿಕೆ ಇಲ್ಲ ಅಂದರೆ ನನ್ನ ಚಾನಲ್ ನೋಡಿಕೊಂಡು ಕಂಪ್ಲೀಟ್ ವೀಡಿಯೋಗಳನ್ನ ಸರ್ಚ್ ಮಾಡಿದ್ರೆ ನಾನು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ವಿಡಿಯೋನ ನೋಡಿದಾದ್ಮೇಲಾದರೂ ನೀವು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನಲ್ ಒಂದು ಸ್ವಲ್ಪ ಇನ್ಕ್ರೀಡ್ ಆಗುತ್ತೆ. ಒಂದು 4 ಜನ ಯುವಕರುಗಳಿಗೆ ನಾನು ಸ್ಫೂರ್ತಿದಾಯಕವಾಗಿ ನಾನು ಅವ್ರಿಗೆ ಹೇಳ್ತಾ, ಯಾರಿಗೂ ಇಲ್ಲಿವರೆಗೆ ನನಗೆ ವ್ಯಾಪ್ತಿಗೆ ಬರೋ ಅಂಥವ್ರಿಗೆ ಯಾರಿಗೂ ನಾನು ಬೇಜಾರು ಮಾಡಿಲ್ಲ. ಫೋನ್ ಮಾಡಿದಾಗ ಅವ್ರಿಗೆ ಎಷ್ಟು ಸಾಧ್ಯನೋ ನನಗೆ ರೆಸ್ಪಾನ್ಸ್ ಮಾಡೋಕ್ಕೆ ಅಷ್ಟು ಅವ್ರಿಗೆ ಸಮಯನ ಕೊಡ್ತೀನಿ. ಸಮಯನ ಕೊಟ್ಟಾಗ ನನಗೆ ಅಟ್ಲೀಸ್ಟು ಮಾತಾಡೋಕ್ಕಾಗಲಿಲ್ಲ ಅಂದರೆ ಇಂಥ ಟೈಮಲ್ಲಿ ಕಾಲ್ ಮಾಡಿ ಅಂತನಾರು ಅವ್ರಿಗೆ ಹೇಳಿ, ಕಾಲ್ ರಿಸೀವ್ ಮಾಡಿ ಮಾತಾಡಿ ಇಂಥ ಟೈಮ್ ಕಾಲ್ ಮಾಡಿ ಅಂತನಾರು ಅವ್ರಿಗೆ ಒಂದು ಬೆಂಬಲ ಕೊಡ್ತೀವಿ. ಯಾಕಂದರೆ ಪ್ರತಿಯೊಬ್ಬರು ಇವತ್ತು ಬೆಂಬಲ ಕೊಡಲೇಬೇಕು. ನಾವು ಹಂಗೆ ಕಣ್ರಿ, ನಾವು ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಗತ್ತಾಗಿ ಮಾತಾಡೋವೆಲ್ಲ ಇಲ್ಲ. ಅವ್ರಿಗೂ ಕೂಡ ಒಂದು ಸಮರ್ಪಕವಾಗಿ ಉತ್ತರಗಳನ್ನ ನಾವು ಕೊಡಬೇಕು. ನಮ್ಮ ಫಾಲೋವರ್ಸ್ಗಳು ಯಾರೇ ನನಗೆ ಕಾಲ್ ಮಾಡಿದ್ರು ನಾನು ಅವ್ರಿಗೆ ಒಂದು ಮುಕ್ತ ಮನಸ್ಸಿನಿಂದ ಅವ್ರಿಗೆ ಏನು ಹೇಳಬೇಕು, ಏನು ಸಾಧ್ಯನೋ ನನ್ನ ಕೈಲಿ ನಾನೇನು ತಿಳಿದಿದ್ದೀನಿ, ಯಾವ ರೀತಿ ಮಾಡ್ಕೊಂಬಂದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ನಾವು ಇಲ್ಲ ಪ್ಲ್ಯಾಟ್ಫಾರ್ಮ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತಾ ಬರ್ತಾಯಿದ್ದೀನಿ. ದುಡ್ಡು ಇಲ್ಲ, ಹಣ ಇಲ್ಲ ಅನ್ನೋರು ಸ್ವಲ್ಪ ನಿಧಾನಗತಿಯಲ್ಲಿ ಒಂದು ಡ್ರಮ್ ಇಟ್ಕೊಂಡು ಸಾಧ್ಯ ಆದಷ್ಟು ಒಂದು ಆದಾಯ ಬರೋ ಗಂಟ ನೀವು ನಿಧಾನಗತಿಯಲ್ಲಿ ಜೀವಾಮೃತ ಕೊಟ್ಕೊಂಡು ಮಾಡ್ಕೊಬನ್ನಿ. ಹಣ ಸ್ಟಾರ್ಟ್ ಆದಾಗ ಈಗ ನೋಡಿ ಒಂದು 75,000 ರೂಪಾಯಿ ನನಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಿ ಏನು ಮಾಡಿದೆ, ಪೈಪ್ ಲೈನ್ಗಳು ಮಾಡಿಸ್ಕೊಂಡೆ. ಒಂದು ಸ್ವಲ್ಪ ಇಂಕ್ಲೂಡ್ ಮಾಡಿಕೊಂಡು ನೀಟಾಗಿ ಇವತ್ತು ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ದೀನಿ. ಇವತ್ತು ಕಂಪ್ಲೀಟ್ ನನ್ನ ಕೆಲಸ ಮುಗಿದಿದೆ ನನ್ನ ತೋಟದ್ದು. ಇನ್ನೇನಿದ್ರು ಮನೆಯಿಂದ ಜೀವಾಮೃತ ತಗೋಬಾ, ಕಲಸು, ಜೀವಾಣುಗಳಿಗೆ ನಮ್ಮ ಭೂಮಿಗೆ ಜೀವಾಮೃತ ಬಿಡು. ನಾಟಿ ಹಸುಗಳಿಗೆ ಏನು ಬೇಕು ವರ್ಷಕ್ಕೆ ಹುಲ್ಲು, ನಲ್ಲುಲ್ಲು, ಅದಕ್ಕೆ ಏನೇನು ಬೇಕೋ ಅದಕ್ಕೆ ಆದಂಥ ಆಹಾರ ಪದ್ಧತಿಗಳನ್ನ ರೆಡಿ ಮಾಡಿಕೊಂಡು ಹೆಂಗೋ ಜೀವನ ನಡೀತಾ ಇದೆ. ಗೋಮಾತೆನೂ ಚೆನ್ನಾಗಿ ಅವಳೆ ಮನೇಲಿ, ಅವಳನ್ನು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಈ ರೀತಿ ಮಾಡಿಕೊಂಡು ಬಂದಿದೆ ಆದರೆ ಖಂಡಿತ ನೀವು ಈ ಕೃಷಿಲಿ ಸಕ್ಸಸ್ ಕಾಣ್ಬೋದು. ಹಾಗೆ ನಮ್ಮ ಚಾನಲ್ ನೋಡ್ತಾ ಇರೋರು ಬೆಂಬಲ ಕೊಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವಿಷಯಗಳನ್ನ ನಿಮ್ಮ ಹತ್ರ ಕಾನ್ವೆಂಟ್ಸದ್ದು ಮಾರ್ಕೆಟಿಂಗ್ ಹೆಂಗೆ ಮಾಡೋದು. ಈಗ ಹಳೇದು ನೀವು ನೋಡಿರ್ಬೋದು ವಿಡಿಯೋಗಳಲ್ಲಿ, ನಾನು 1 ಕ್ವಿಂಟಲ್ ಅಡಿಕೆಯಲ್ಲಿ ಒಂದು 10,000 ರೂಪಾಯಿ ಗಂಟ ಅರ್ನಿಂಗ್ ಮಾಡಿ ತೋರಿಸಿದ್ದೀನಿ. 1 ಕ್ವಿಂಟಲ್ ಹಸಿ ಅಡಿಕೆ ಮಡಿಕೊಂಡ್ರೆ ನಿಮ್ಗೆ ಎಷ್ಟು ಲಾಭ ಇದೆ, 1 ಕ್ವಿಂಟಲ್ 10,000 ರೂಪಾಯಿ ಹೆಂಗೆ ಮಾಡೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಆ ವಿಡಿಯೋನ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಳಗಡೆ ಇದೆ, ನೋಡ್ಬೋದು. ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲಲ್ಲಿದೆ, ಖಂಡಿತ ಅದನ್ನು ನೋಡಿ. ಅದು ಯಾವ ಥರ ಮಾಡಿದೆ ಏನು ಎಲ್ಲ ಅದರಲ್ಲಿ ಇದೆ, ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೀನಿ. ಹಾಗೆ ನೆಕ್ಸ್ಟು ಯಾವುದು ಕೋಕೋ ಬೆಳಿಬೋದು, ಕಾಳ್ಮೆಣ್ಸು ಬೆಳಿಬೋದು, ಇದನ್ನು ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಹಂತವಾಗಿ ತಿಳಿದು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನನ್ನ ಜೊತೆ ನೀವು ಕೈ ಜೋಡಿಸಿದ್ರೆ ನೀವು ಬೆಳೆದಿರೋದನ್ನು ಕೂಡ ಒಟ್ಟಿಗೆ ಎಲ್ಲರೂ ಒಂದು ಮುಕ್ತವಾದ ಮಾರ್ಕೆಟಿಂಗ್ ಸೃಷ್ಟಿ ಮಾಡಿ ಜನಗಳಿಗೆ ವಿಷಮುಕ್ತವಾದ ಆಹಾರನ ಕಳಿಸ್ಬೋದು. ಈ ರೀತಿ ಯತ್ನೆ ಮಾಡಿ ಯುವಕರುಗಳು. ಅದನ್ನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನೀವು ಕೆಲಸ ಮಾಡಬೇಕು. ಕೆಲಸ ನೀವು ಮಾಡಿದ್ರೆ ಒಂದು ಪ್ಲ್ಯಾಟ್ಫಾರಮ್ ಅಂತ ಸೃಷ್ಟಿ ಮಾಡಿ ಇಲ್ಲಿ ನಾವು ಬದುಕು ಕಟ್ಕೋಬೋದು. ನೀವು ಆ ರೀತಿ ಮಾಡಿದರೆ ಖಂಡಿತ ಈ ಕೃಷಿಲಿ ಹ್ಯಾಪಿ ಇದೆ. ಆಮೇಲೆ ಈ ತೋಟಕ್ಕೆ ಬಂದರೆ ಒಂಥರ ಖುಷಿ, ಏನೋ ಒಂದು ಆನಂದ, ಕೂಲಾಗಿರುತ್ತೆ. ಆ ರೀತಿ ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬೇಕು ಫಸ್ಟು.
ಅದು ಮಾಡಿಕೊಂಡ್ರೆ ಖಂಡಿತ ಸಕ್ಸಸ್ ಇದೆ. ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನಮ್ಮ ಬೆಂಬಲ ಕೊಡ್ತೀರಾ, ವೀಡಿಯೋಗಳನ್ನ ನೋಡಿ ಶೇರ್ ಮಾಡಿ. ನಾನು ಕೂಡ ನಿಮ್ಮಂತೆ ಕಷ್ಟಪಟ್ಟು ಬಂದಿರೋನೆ. ಹೊರಗಡೆ ಎಲ್ಲ ಕಷ್ಟಗಳ ಜೀವನಗಳ ನೋಡಿ ತುಂಬ ಅದರಲ್ಲಿ ಆಗುವಂಥ ಅವಮಾನಗಳು, ಕಷ್ಟಗಳು ಎಲ್ಲನೂ ಸ್ವೀಕರಿಸಿ ಕೊನೆಗೆ ನಮ್ಮ ಭೂಮಿ ತಾಯಿ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾಳೆ. ನಾನು ಇರೋ 1 ಎಕರೆನ ಒಂದು ಫಲವತ್ತತೆ ಮಾಡೋದ್ರಲ್ಲಿ ಕಾರ್ಯನಿರತನಾಗಿದ್ದೀನಿ. ನನ್ನ ಜೊತೆ ನೀವು ಕೈ ಜೋಡಿಸಿ, ನನ್ನ ಜೊತೆ ನೀವು ಬನ್ನಿ. ನೀವು ಕೂಡ ಒಳ್ಳೆ ರೀತಿಯಲ್ಲಿ ಪರಿಸರನ ಉಳಿಸಿ, ನಿಮ್ಮ ಮಕ್ಕಳುಗಳಿಗೆ ಒಂದು ಒಳ್ಳೆ ರೀತಿಯಾದ ಒಂದು ಜಾಗವನ್ನು ಇನ್ನೊಬ್ಬರು ಕೆಳಗಡೆಗೆ ಹೋಗಿ ಕೆಲಸ ಮಾಡೋದನ್ನ ನಿಲ್ಲಿಸಿ ಸ್ಟಾಪ್ ಮಾಡಿ, ಅವರು ನಿಮ್ಮ ಪರಂಪರೆನ ಹೆಂಗೆ ಉಳಿಸ್ಬೋದು, ನಮ್ಮ ಮುಂದೆ ಪೂರ್ವಕರು ಹೆಂಗೆ ಬಾಳಿದ್ರು ಆ ರೀತಿ ಅವರು ಬದುಕಲಿ ಅಂತ ನೀವು ಆಶೀರ್ವದಿಸಿ, ನಮ್ಮ ಭಾರತ ಭೂಮಿ ಒಂದು ಒಳ್ಳೆ ಭೂಮಿ ಆಗಲಿ ಅಂತ ಹೇಳ್ತಾ, ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಳ್ಳೆಕರ್ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ರೈತ.